ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ನಮ್ಮ ಮನೆಗಳ ಬಳಿಯಲ್ಲಿ ಸದಾ ಗಲಾಟೆಯನ್ನು ಮಾಡ್ತಾ ಇರುವಂತಹ, ಗಲಭೆಯನ್ನು ಮಾಡ್ತಾ ಇರುವಂತಹ ಒಂದು ಚುರುಕಾದ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಈ ಪಕ್ಷಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಸದಾ ಯಾವಾಗಲೂ ಕೂಡ ಗಲಾಟೆಯಲ್ಲೇ ತೊಡಗಿರುತ್ತೆ. ಹಾಗಾಗಿ ಈ ಪಕ್ಷಿಯ ಆಂಗ್ಲ ಭಾಷೆಯ ಹೆಸರನ್ನು ನೀವೆಲ್ಲ ತಿಳ್ಕೊಂಡಿರ್ತೀರಾ. ಆದರೆ ಕನ್ನಡದಲ್ಲಿ ಹಲವು ಜನಕ್ಕೆ ಈ ಪಕ್ಷಿಯ ಹೆಸರು ಗೊತ್ತಿರೋದಿಲ್ಲ. ಹಾಗಾಗಿ ಈ ಪಕ್ಷಿಯ ಹೆಸರು ಕನ್ನಡದಲ್ಲಿ ಪಿಕಳಾರ. ಎಷ್ಟು ಜನಕ್ಕೆ ಗೊತ್ತು ಪಿಕಳಾರ ಪಕ್ಷಿ ಯಾವುದು ಅಂತ? ಆದರೆ ನಾನು ಆಂಗ್ಲ ಭಾಷೆಯಲ್ಲಿ ಹೆಸರು ಹೇಳಿದ ತಕ್ಷಣ ಹೌದು ಇದು ನಂಗೆ ಗೊತ್ತು ಅಂತ ನೀವು ಹೇಳ್ತೀರಾ. ಈ ಪಕ್ಷಿಯ ಆಂಗ್ಲ ಭಾಷೆಯ ಹೆಸರು ರೆಡ್ ವಿಸ್ಕರ್ಡ್ ಬುಲ್ಬುಲ್. ಕೇಳಿದಿರಲ್ಲ ಬುಲ್ಬುಲ್ ಅನ್ನುವಂತಹ ಪಕ್ಷಿಯನ್ನ? ಇದು ಮೂಲತಃ ಆಂಗ್ಲ ಭಾಷೆಯ ಹೆಸರಲ್ಲ, ಪರ್ಷಿಯನ್ ಪುರಾಣಗಳಲ್ಲಿ ಬರುವಂತಹ ಹೆಸರು ಬುಲ್ಬುಲ್. ಹಾಗಾಗಿ ಅದರ ಬಣ್ಣ ಮತ್ತು ಆಕಾರವನ್ನು ಗಮನಿಸಿ ಆಂಗ್ಲ ಭಾಷೆಯಲ್ಲಿ ರೆಡ್ ವಿಸ್ಕರ್ಡ್ ಬುಲ್ಬುಲ್ ಎಂದು ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪೈಕ್ನೋಟಸ್ ಜೋಕೋಸಸ್. ಈ ಪೈಕ್ನೋಟಸ್ ಜೋಕೋಸಸ್ ಎಂಬ ಹೆಸರಿನಿಂದ ಜಗತ್ತಿನಾದ್ಯಂತ ಈ ಪಕ್ಷಿಯನ್ನು ಗುರುತಿಸಬಹುದು. ಇದರ ಆಕಾರ ಮತ್ತು ಬಣ್ಣ ಹೇಳೋದೇ ಬೇಕಾಗಿಲ್ಲ, ನೀವೆಲ್ಲ ನಿಮ್ಮ ಮನೆಗಳ ಬಳಿಯಲ್ಲಿ ಖಂಡಿತ ನೋಡಿರ್ತೀರ. ಮೈಯೆಲ್ಲ ಕಪ್ಪು ಬೂದಿ ಮಿಶ್ರಿತವಾದ ಬಣ್ಣ, ಕೆನ್ನೆಯ ಮೇಲೆ ಕಣ್ಣಿನ ಕೆಳಭಾಗದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಮೀಸೆಯನ್ನು ಹೊಂದಿರುತ್ತೆ. ಸುಲಭವಾಗಿ ಗಲಾಟೆ ಮಾಡುವಾಗ, ನಿಮ್ಮ ಮನೆಗಳ ಸುತ್ತ ತಿರುಗಾಡುವಾಗ, ಹೂವಿನ ತೋಟಗಳಲ್ಲಿ, ಉದ್ಯಾನವನಗಳಲ್ಲಿ ನೀವು ಈ ಪಕ್ಷಿನ ಸುಮ್ಮನೆ ಕಂಡುಬಿಟ್ಟಾಗಲಾದರೂ ಯಾವತ್ತಾರು ಒಂದು ದಿವಸ ನೋಡಿರ್ತೀರ. ಮೈನಾ ಗಾತ್ರದ ಹಕ್ಕಿ, ತಲೆಯ ಮೇಲೆ ಕಪ್ಪು ಬಣ್ಣದ ಜುಟ್ಟಿರುವಂತಹ ಪಕ್ಷಿ, ಕಣ್ಣಿನ ಕೆಳಗಡೆ ಎದ್ದು ಕಾಣುವಂತಹ ಕೆಂಪು ಮತ್ತೆ ಬಿಳಿ ಬಣ್ಣದ ಪಟ್ಟೆಯನ್ನ ಹೊಂದಿರುತ್ತೆ. ರೆಕ್ಕೆ ಮತ್ತು ಬೆನ್ನು ಕಂದುಗೆಂಪು ಬಣ್ಣದಲ್ಲಿ ಇರುತ್ತೆ. ಎದೆಯ ಮೇಲೆ ಬಿಳಿ ಬಣ್ಣ ಹಾಗೂ ಕುತ್ತಿಗೆ ಎದೆಯ ಮಧ್ಯದಲ್ಲಿ ತುಂಡಾದ ದಾರದಂತೆ ಕಂಡುಬರುವಂತಹ ಕಂದು ಮಿಶ್ರಿತ ಕಪ್ಪು ಬಣ್ಣದ ಹಾರದ ರೀತಿಯ ಒಂದು ಪಟ್ಟಿ ಇರುತ್ತೆ. ನೀವು ಸುಮ್ಮನೆ ಕೂತಿದ್ದಾಗ ಗಮನಿಸ್ತಾ ಇದ್ರೆ ಅದು ಕುತ್ತಿಗೆಯ ಸುತ್ತ ಒಂದು ಕಂದು ಮಿಶ್ರಿತ ಕಪ್ಪು ಬಣ್ಣದ ಪಟ್ಟಿಯ ತರ ಇದೆ. ಅದು ಮಧ್ಯಭಾಗದಲ್ಲಿ ಸ್ವಲ್ಪ ತುಂಡಾದ ಹಾಗೆ ಕಾಣುತ್ತೆ. ಹಾರ ಹಾಕಿದ್ದಾರೇನೋ ಯಾರೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಬಾಲ ಉದ್ದವಾಗಿರುತ್ತೆ, ಕಂದು ಬಣ್ಣದಿಂದ ಕೂಡಿರುತ್ತೆ ಹಾಗೂ ಬಿಳಿ ಬಣ್ಣದ ಮಚ್ಚೆಯನ್ನ ಬಾಲದ ತುದಿಯ ಕೆಳಭಾಗದಲ್ಲಿ ಹೊಂದಿರುತ್ತೆ. ಹೆಣ್ಣು ಪಕ್ಷಿ ಗಂಡು ಪಕ್ಷಿಗಳು ಎರಡೂ ಕೂಡ ಕೆಂಪು ಮೀಸೆಯನ್ನು ಹೊಂದಿರುತ್ತೆ. ಆದರೆ ಎಳೆಯ ಮರಿಗಳಲ್ಲಿ ಈ ರೀತಿಯ ಯಾವುದೇ ಕೆಂಪು ಬಣ್ಣದ ಮಚ್ಚೆಗಳು ಇರೋದಿಲ್ಲ. ಸಾದಾ ಮರಿಗಳಾಗಿ ಹುಟ್ಟುತ್ತೆ. 2-3 ವರ್ಷಗಳ ಸಮಯದಲ್ಲಿ ಅವಕ್ಕೆ ಈ ಕೆಂಪು ಬಣ್ಣದ ಮಚ್ಚೆ ಅಥವಾ ಕೆಂಪು ಬಣ್ಣದ ಮೀಸೆ ಸೃಷ್ಟಿಯಾಗೋದಕ್ಕೆ, ಮೂಡೋದಕ್ಕೆ ಶುರುವಾಗುತ್ತೆ ಅಥವಾ ರೂಪಾಂತರವಾಗೋದಕ್ಕೆ ಶುರುವಾಗುತ್ತೆ ಅನ್ನಬಹುದು. ಈ ಪಕ್ಷಿಯ ಶಬ್ದವನ್ನು ನೀವೆಲ್ಲ ಕೇಳಿರ್ತೀರಲ್ಲ, ಒಂದ್ಸರಿ ಕೇಳಿಸ್ಕೊಂಬರೋಣ ಬನ್ನಿ ಯಾವ ಥರ ಕೂಗುತ್ತೆ ಅಂತ. ಕೇಳಿದ್ರಲ್ಲ, ಮಳೆಯ ಹಿನ್ನೆಲೆಯಲ್ಲಿ ಒಂದು ಮುದ್ದಾದ ಹಾಡನ್ನು ಪಿಕಳಾರದ ಧ್ವನಿಯಲ್ಲಿ ಕೇಳಿದ್ರಲ್ಲ. ಕನ್ನಡದಲ್ಲಿ ಇದರ ಹೆಸರನ್ನು ಕರೆಯೋದೇ ಖುಷಿ. ಪಿಕಳಾರ ಅನ್ನೋದು 7-8 ಜಾತಿಯ ಪಕ್ಷಿಗಳಿಗೆ ಪಿಕಳಾರ ಅಂತಲೇ ಕರಿತೀವಿ. ಅದರಲ್ಲಿ ನಾವು ಇವತ್ತು ಮಾತಾಡ್ತಿರುವಂತಹ ಪಕ್ಷಿ ಕೆಮ್ಮೀಸೆ ಪಿಕಳಾರ. ಕೆಂಪು ಬಣ್ಣದ ಮೀಸೆ ಹೊಂದಿರೋದ್ರಿಂದ ಕೆಮ್ಮೀಸೆ ಪಿಕಳಾರ ಅಂತ ಕರಿಬಹುದು. ಸಾಧಾರಣವಾಗಿ ಇದರ ಜೀವಿತಾವಧಿ 11 ವರ್ಷಗಳ ಅವಧಿಯನ್ನು ಹೊಂದಿರುತ್ತೆ. ಅದಕ್ಕಿಂತ ಹೆಚ್ಚು ಬದುಕಿರುವಂತಹ ಉದಾಹರಣೆಗಳು ಕಡಿಮೆ. ಅವುಗಳ ಆವಾಸ ಸ್ಥಾನ ನಷ್ಟ, ಶತ್ರುಗಳಿಂದ ಆಗುವಂತಹ ದಾಳಿ ಇವೆಲ್ಲವನ್ನ ಆಧರಿಸಿ 11 ವರ್ಷಗಳು ಈ ಪಕ್ಷಿ ಬದುಕುತ್ತೆ ಅನ್ನುವಂತಹ ಅಂದಾಜನ್ನು ಕೊಡಬಹುದು. ಕೆಮ್ಮೀಸೆ ಪಿಕಳಾರ ಸಾಧಾರಣವಾಗಿ ಸರ್ವಭಕ್ಷಕ ಪಕ್ಷಿ. ಆದರೆ ಪ್ರಮುಖವಾಗಿ ಹಣ್ಣನ್ನೇ ಪ್ರಧಾನವಾಗಿ ಸೇವಿಸುವಂತಹ ಪಕ್ಷಿ ಅಂತ ಕರಿಬಹುದು. ಇದರ ಆಹಾರ ಕ್ರಮದಿಂದ ಅದರ ಜೀವನದ ಆಯಾ ಹಂತಗಳ ಮೇಲೆ ನಿರ್ಧರಿತವಾಗಿದೆ. ಅಂದರೆ ಇದರ ಆಹಾರ ಕ್ರಮ ಜೀವನದ ಯಾವ ಹಂತದಲ್ಲಿ ಪಕ್ಷಿ ಇದೆ ಎನ್ನುವುದನ್ನು ಆಧರಿಸಿ ಅದರ ಆಹಾರ ನಿರ್ಧಾರ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಮೊದಲೇ ತಿಳಿಸಿದಂತೆ ದೈನಂದಿನ ಆಹಾರದ 70-80% ಭಾಗ ಹಣ್ಣುಗಳಿಂದಲೇ ಕೂಡಿರುತ್ತೆ.
ಇದನ್ನು ಫ್ರುಗಿವೋರ್ ಅಥವಾ ಹಣ್ಣನ್ನೇ ಪ್ರಧಾನವಾಗಿ ಆಹಾರ ಸ್ವೀಕರಿಸುವಂಥ ಪಕ್ಷಿ ಅಂತ ಕರಿಬಹುದು. ಆದರೆ ಅದಷ್ಟೇ ಅಲ್ಲದೆ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಪ್ರಧಾನವಾಗಿ ಮಾಂಸಾಹಾರವನ್ನ ಕೀಟಾಹಾರವನ್ನ ಮಾಡುವಂಥ ಪಕ್ಷಿ ಕೂಡ ಆಗಿದೆ. ಇವುಗಳು ಮೃದುವಾದ, ಸಿಹಿಯಾದ, ರಸಭರಿತವಾದ ಮತ್ತು ಕೀಳಲು ಸುಲಭವಾಗಿರುವಂತಹ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸುತ್ತೆ. ಪ್ರಮುಖವಾಗಿ ಬಾಳೆ, ಪಪ್ಪಾಯಿ, ಮಾವು, ಪೇರಳೆ, ಸಪೋಟ, ನೇರಳೆ, ಹಿಪ್ಪು ನೇರಳೆ, ಅಂಜೂರ, ಆಲ, ಹತ್ತಿ, ಬಸರಿ, ಗೋಣಿ ಮರದ ಹಣ್ಣುಗಳು ಇವುಗಳಿಗೆ ಬಲು ಇಷ್ಟ ಅಂತ ಹೇಳ್ಬೋದು. ಜೀರ್ಣಕ್ರಿಯೆಯಲ್ಲಿ ಈ ಪಕ್ಷಿಗಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ನಾವೆಲ್ಲ ಕರವೀರ ಅನ್ನುವಂತಹ ಒಂದು ಸಸ್ಯವನ್ನು ನಮ್ಮ ಮನೆ ಹತ್ರ ನೋಡಿರ್ತೀವಿ. ಕರವೀರ ಗಿಡದ ಬಿಡುವಂತಹ ಹೂವು, ಹಣ್ಣು, ಕಾಯಿ, ಎಲೆ ಎಲ್ಲವೂ ಕೂಡ ಸಸ್ತನಿಗಳಿಗೆ ಅತ್ಯಂತ ವಿಷಪ್ರಾಯವಾದದ್ದು ಅಂತ ಹೇಳ್ಬೋದು. ಅದನ್ನು ತೆಗೆದುಕೊಂಡ್ರೆ ಕ್ಷಣ ಮಾತ್ರದಲ್ಲೇ ಅವರ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ. ಆದರೆ ಸಸ್ತನಿಗಳಾಗಿದ್ದರೂ ಕೂಡ ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಪಕ್ಷಿಗಳು ಕೂಡ ಇವುಗಳನ್ನು ಸೇವಿಸೋದಿಲ್ಲ. ಆದರೆ ಈ ನಮ್ಮ ಕೆಮ್ಮೀಸೆ ಪಿಕಳಾರಕ್ಕೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕರವೀರದ ಹಣ್ಣನ್ನು ತಿಂದು ಅರಗಿಸಿಕೊಳ್ಳುವಂತಹ ಶಕ್ತಿ ಇರುವಂತಹ ಏಕಮಾತ್ರ ಪಕ್ಷಿ ಅಂತ ಕರಿಬಹುದು. ಬೇರೆ ಯಾವ ಪಕ್ಷಿಗಳು ಕೂಡ ಕರವೀರದ ಹಣ್ಣನ್ನು ತಿನ್ನೋದಿಲ್ಲ. ಇದಕ್ಕೆ ನಾವು ಸುಮಾರು ಬೇರೆ ಬೇರೆ ಹೆಸರುಗಳಿಂದ ಕರವೀರವನ್ನು ಕರಿತೀವಿ. ಕಾಡು ಕಣಗಿಲೆ, ಗಂಟೆ ಹೂವು ಎಂತೆಲ್ಲ ಕರಿತೀವಲ್ಲ, ಅದೇ ಗಿಡದ ಹಳದಿ ಬಣ್ಣದ ಹೂವು ಅತ್ಯಂತ ಅಪಾಯಕಾರಿಯಾದ ವಿಷ. ಅದನ್ನು ಸೇವಿಸಿ ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಪ್ರಕೃತಿ ಇದಕ್ಕೆ ನೀಡಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ವಯಸ್ಕ ಪಿಕಳಾರ ಪಕ್ಷಿಗಳು ಇದೇ ಹಣ್ಣನ್ನೇ ಹೆಚ್ಚು ಇಷ್ಟಪಟ್ಟರೂ ಸಹ ವಸಂತ, ಬೇಸಿಗೆ ಅಥವಾ ಸಂತಾನೋತ್ಪತ್ತಿಯ ಋತುಗಳಲ್ಲಿ ಪೌಷ್ಟಿಕಾಂಶಗಳಿಗಾಗಿ ಕೀಟಗಳನ್ನು ಬೇಟೆಯಾಡುವಂತಹ ಪ್ರಸಂಗವನ್ನು ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ಅವುಗಳಲ್ಲಿ ನೊಣ, ಸಣ್ಣ ಜೀರುಂಡೆಗಳು, ದುಂಬಿಗಳು, ಇರುವೆಗಳು, ಜೇಡಗಳು, ಮಿಡತೆಗಳು, ಗೆದ್ದಲುಗಳೇ ಇವುಗಳ ಪ್ರಮುಖವಾದಂಥ ಆಹಾರ ಅಂತ ಕರಿಬಹುದು. ಇದಷ್ಟೇ ಅಲ್ಲದೆ ಸಿಹಿ ಹೆಚ್ಚು ಇಷ್ಟಪಡೋದ್ರಿಂದ ದಾಸವಾಳ, ಕೇಪುಳ ಆ ಥರದ ದೊಡ್ಡ ದೊಡ್ಡ ಹೂವುಗಳ ಬುಡದಲ್ಲಿ ಇರುವಂತಹ ಮಧುವನ್ನು ಕೂಡ ಸಂಗ್ರಹಿಸೋದನ್ನು ನೀವು ಹೂವಿನ ಉದ್ಯಾನಗಳಲ್ಲಿ, ಹೂವಿನ ತೋಟಗಳಲ್ಲಿ ನೋಡಬಹುದು. ಹೀಗೆ ಪಿಕಳಾರಗಳು ನೇರವಾಗಿ ಅಲ್ಲದಿದ್ದರೂ ಕೂಡ ತಮಗೆ ಗೊತ್ತಿಲ್ಲದಂತೆ ಪರಾಗಸ್ಪರ್ಶದ ಕ್ರಿಯೆಯಲ್ಲೂ ಕೂಡ ತಮ್ಮ ಕೊಡುಗೆಯನ್ನು ನೀಡುತ್ತೆ. ಇವುಗಳು ಹೂವನ್ನು, ಮಕರಂದವನ್ನು ಹೀರಬೇಕಾದ್ರೆ ಒಂದು ವಿಶೇಷವಾದ ಶಬ್ದವನ್ನು ಮಾಡುತ್ತೆ. ಅದು ಯಾವ ರೀತಿಯ ಶಬ್ದ ಅಂತ ಕೇಳೋಣ ಬನ್ನಿ. ತಾಯಿ ಮತ್ತೆ ತಂದೆ ಪಕ್ಷಿಗಳೆರಡೂ ಕೂಡ ಸೇರಿ ಸಣ್ಣ ಮರಿಗೆ ಆಹಾರವನ್ನು ತೆಗೆದುಕೊಳ್ಳುವಂತಹ ಕ್ರಮವನ್ನು ತಿಳಿಸಬೇಕಾದ್ರೆ ತಾಯಿ ಪಕ್ಷಿ ಜೋರಾಗಿ ಕೂಗ್ತಾ ಅದನ್ನ ನಿಗ್ರಹ ಮಾಡುವಂತಹ ಶಬ್ದ ಇದು ಅಂದರೆ ಖಂಡಿತ ತಪ್ಪಾಗಲ್ಲ. ತಂದೆ ತಾಯಿಯಂದ್ರು ಮಕ್ಕಳಿಗೆ ಹೇಗೆ ತಪ್ಪು ಮಾಡಿದಾಗ ಮಾಡದೇ ಇರೋ ರೀತಿ ನೋಡೋದಕ್ಕೆ ಜೋರು ಮಾಡ್ತಾರೆ, ಅದೇ ರೀತಿಯ ಕ್ರಮ ಪಕ್ಷಿಗಳಲ್ಲೂ ಕೂಡ ಇದೆ. ಅದೇ ಧ್ವನಿಯನ್ನು ನೀವು ಕೇಳಿದ್ದು. ದಿನನಿತ್ಯ ಈ ಧ್ವನಿಯನ್ನು ನೀವು ಕೇಳಬಹುದು. ಮನೆ ಹತ್ರ ಹಾರುವಾಗ ಪಕ್ಷಿಗಳ ಗುಂಪಿನಲ್ಲಿ ಈ ರೀತಿಯ ಗಲಾಟೆಯನ್ನು ಮಾಡ್ತಾ ಹಣ್ಣುಗಳನ್ನು, ಹೂವಿನ ಮಕರಂದವನ್ನು ಸೇವಿಸ್ತಾ ಇರುತ್ತೆ. ಇದನ್ನು ನೀವು ಸುಲಭವಾಗಿ ಗುರುತಿಸಬಹುದು. ಇವುಗಳು ಮೊದಲೇ ಹೇಳಿದ ಹಾಗೆ ದಾಸವಾಳ, ಕೇಪುಳದಂತಹ ದೊಡ್ಡ ದೊಡ್ಡ ಹೂಗಳ ಬುಡದಲ್ಲಿರುವಂತಹ ಮಕರಂದವನ್ನು ಅಂದರೆ ಸಿಹಿಯಾದ ದ್ರವವನ್ನು ಸೇವಿಸೋದಕ್ಕೆ ತುಂಬ ಇಷ್ಟಪಡುತ್ತೆ. ಹಣ್ಣನ್ನೇ ಹೆಚ್ಚು ಇಷ್ಟಪಟ್ಟರೂ ಸಹ ಹಣ್ಣು ಮತ್ತು ಅದರ ಬೀಜಗಳನ್ನು ಜೀರ್ಣಿಸಿಕೊಳ್ಳುವಂತಹ ಶಕ್ತಿಯನ್ನು ಎಳೆಯ ಮರಿಗಳಿಗೆ ಇರೋದಿಲ್ಲ. ಅವುಗಳು ಗೂಡು ಬಿಟ್ಟು ಸ್ವಂತವಾಗಿ ಹಾರಿ ಆಹಾರವನ್ನು ಹುಡುಕುವವರೆಗೂ ಕೂಡ ತಾಯಿ ತಂದೆ ಪಕ್ಷಿಗಳೇ ಮೃದುವಾದ ಕೀಟಗಳು, ಎಳೆಯ ಹುಳಗಳ ಮರಿಗಳು, ಇಂತಹ ಮೃದುವಾದ ಕೀಟಗಳನ್ನು ತಂದು ಮರಿಗಳಿಗೆ ಆಹಾರವಾಗಿ ತಿನ್ನಲು ಕೊಡುತ್ತವೆ. ಹಾಗಾಗಿ ಮರಿಗಳು ಎಳೆಯ ವಯಸ್ಸಿನಲ್ಲಿ ಸಂಪೂರ್ಣವಾದ ಕೀಟಾಹಾರಿಗಳಾಗಿರುತ್ತೆ. ತದನಂತರವೇ ಅವು ಫಲಾಹಾರಿಗಳಾಗಿ ಅಥವಾ ಹಣ್ಣನ್ನೇ ಪ್ರಧಾನವಾಗಿ ಆಹಾರವಾಗಿ ಸೇವಿಸೋದಕ್ಕೆ ಶುರು ಮಾಡ್ತವೆ. ಪಿಕಳಾರಗಳು ಅಥವಾ ಕೆಮ್ಮೀಸೆ ಪಿಕಳಾರ ಫೆಬ್ರವರಿಯಿಂದ ಆಗಸ್ಟ್ವರೆಗೆ ಗೂಡನ್ನು ಕಟ್ಟುವಂತಹ ಸಮಯ. ಪೊದೆಗಳ ಕವಲುಗಳಲ್ಲಿ ನಾರು, ಹುಲ್ಲು, ಒಣಗಿದ ಎಲೆ, ಪಾಚಿ ಇಂತಹವುಗಳನ್ನು ಸೇರಿಸಿ ಗೂಡನ್ನು ನಿರ್ಮಿಸುತ್ತೆ. ಗೂಡಿನ ಒಳಭಾಗ ಹೊರಟಾಗದಂತೆ ಅತ್ಯಂತ ಸೂಕ್ಷ್ಮವಾಗಿ ಬೇರು, ಎಳೆಯ ಸಿಬಿರು, ಮೃದುವಾದ ಹುಲ್ಲಿನ ಎಳೆ, ಕೆಲವು ಪ್ರಾಣಿಗಳ ಕೂದಲುಗಳು, ರೋಮಗಳಿಂದಲೂ ಕೂಡ ನೇಯ್ದು ಒಳಭಾಗವನ್ನು ಮೆತ್ತಗಾಗಿರುವಂತೆ ನೋಡಿಕೊಳ್ಳುತ್ತೆ. ನಿಮ್ಮ ಮನೆಯ ಬಳಿಯಲ್ಲಿ ಇದರ ಗೂಡು ಕಟ್ಟಿದೆ ಅಂದರೆ ಗೂಡು ಬಿಟ್ಟು ಹೋದ ನಂತರ ನೀವು ಒಳಭಾಗವನ್ನು ಪರೀಕ್ಷೆ ಮಾಡಿ ನೋಡಿದರೆ ಎಷ್ಟು ಮೃದುವಾಗಿರುತ್ತೆ ಅಂದರೆ ಆ ಮೃದುವಾಗಿರೋದಕ್ಕೆ ಮಾಡುವಂತಹ ಸೂಕ್ಷ್ಮವಾದ ಕೆಲಸ ಅತ್ಯಂತ ಕಷ್ಟಕರವಾಗಿದ್ದು ಅಂತ ಹೇಳ್ಬೋದು. ಯಾಕಂದರೆ ಆ ಪಕ್ಷಿಗಳಿಗೆ ನಮ್ಮ ರೀತಿಯಲ್ಲಿ ಎರಡು ಕೈಗಳು ಇರೋದಿಲ್ಲ. ಹಾಗಾಗಿ ಕೊಕ್ಕು ಮತ್ತು ಕಾಲನ್ನೇ ಉಪಯೋಗಿಸಿ ಅಷ್ಟು ಸೂಕ್ಷ್ಮವಾಗಿ ಗೂಡಿನ ಒಳಭಾಗವನ್ನು ಮೃದುವಾಗಿಸೋದಕ್ಕೆ ಕೆಲಸವನ್ನು ಮಾಡುತ್ತೆ.
ಗೂಡುಗಳನ್ನು ಕವಲು ಪೊದೆ, ದಟ್ಟವಾದ ಪೊದೆಗಳು, ಮನೆ ಮೇಲಿಟ್ಟಿರುವಂತಹ ಪಾಟ್ಗಳು, ಜಟಿಲವಾಗಿರುವಂತಹ ಬಳ್ಳಿಗಳ ಹಂದರ, ಕೆಲವೊಮ್ಮೆ ಮನೆಯ ಕಿಟಕಿ ಬಾಗಿಲುಗಳ ಮುಖಾಂತರ ಒಳಬಂದು ಮನೆಯ ಸಜ್ಜ ಮೇಲ್ಭಾಗದಲ್ಲೂ ಕೂಡ ಗೂಡನ್ನು ಕಟ್ಟುತ್ತೆ. ಇದು ಮನುಷ್ಯನಿಗೆ ಅತ್ಯಂತ ಹತ್ತಿರದಲ್ಲೇ ವಾಸಿಸುವಂತಹ ಪಕ್ಷಿ. ಮನುಷ್ಯನ ಆಶ್ರಯ ಸಿಕ್ಕಿದ್ರೆ ಖುಷಿಯಾಗಿ ಸಂತೋಷವಾಗಿ ಮನುಷ್ಯನ ಆಶ್ರಯದಲ್ಲೇ ಬದುಕುವಂತಹ ಪಕ್ಷಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಗೂಡನ್ನು ನಿರ್ಮಿಸೋದಕ್ಕೆ ಸ್ವಾಭಾವಿಕವಾಗಿ 7-10 ದಿನಗಳ ಸಮಯವನ್ನ ತೆಗೆದುಕೊಳ್ಳುತ್ತೆ. ಕೆಮ್ಮಿಸೆ ಪಿಕಳಾರದ ಮೊಟ್ಟೆಗಳು ಸಾಧಾರಣವಾಗಿ ಮಂದವಾದ ಗುಲಾಬಿ ಅಥವಾ ಬಿಳಿ ಬಣ್ಣದಲ್ಲಿ ಇರುತ್ತೆ. ಮೊಟ್ಟೆಗಳ ಮೇಲ್ಮೈನಲ್ಲಿ ಹಲವಾರು ಚುಕ್ಕೆ ಅಥವಾ ಮಚ್ಚೆಗಳಿರುತ್ತೆ. ಪುಟ್ಟ 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 ಡಾಟ್ಸ್ ರೀತಿ ಇರುತ್ತೆ. ನೀವು ಅದನ್ನು ಸುಲಭವಾಗಿ ಮೊಟ್ಟೆಗಳನ್ನು ನೋಡಿದಾಗ ಮಚ್ಚೆಗಳನ್ನು ಅಥವಾ ಚುಕ್ಕೆಗಳನ್ನು ಗುರುತಿಸಬಹುದು. 2-4 ಮೊಟ್ಟೆಗಳನ್ನು ಸಾಧಾರಣವಾಗಿ ಒಂದು ಋತುವಿನಲ್ಲಿ ಇಡುತ್ತೆ. ಕಾವು ಕೊಡುವ ವೇಳೆ ಗಂಡು ಮತ್ತು ಹೆಣ್ಣು ಪಕ್ಷಿಗಳು ಎರಡೂ ಸೇರಿ ಒಟ್ಟಾಗಿ ಕುಳಿತು 12-14 ದಿನಗಳ ಕಾಲ ಕಾವನ್ನು ನೀಡುತ್ತೆ. ಇಂತಹ ಪಕ್ಷಿಗಳಿಗೆ ಅಂದರೆ ಜವಾಬ್ದಾರಿಯನ್ನು ಸಮಾನವಾಗಿ ಹಂಚಿಕೊಳ್ಳುವಂತಹ ಪಕ್ಷಿಗಳಿಗೆ ಏಕಸಂಗಾತಿಯ ಪಕ್ಷಿ ಅಥವಾ ಮೊನೋಗಾಮಸ್ ಅಂತ ಕರಿತೀವಿ. ರಾಜಸ್ಥಾನವನ್ನು ಬಿಟ್ಟು ಭಾರತದ ಎಲ್ಲ ಭಾಗಗಳಲ್ಲಿ ಹಾಗೂ ಬರ್ಮಾ, ಪಾಕಿಸ್ತಾನ, ಬಾಂಗ್ಲಾದೇಶ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ, USA, ಹವಾಯಿ, ಫ್ಲೋರಿಡಾ, ಮಾರಿಷಸ್, ಅಮೆರಿಕದ ಭಾಗಗಳಲ್ಲೂ ಕೂಡ ಈ ಪಕ್ಷಿಯನ್ನು ಸುಲಭವಾಗಿ ಎಲ್ಲ ಕಡೆಯಲ್ಲೂ ಗುರುತಿಸಬಹುದು. ಮೊದಲೇ ಹೇಳಿದ ಹಾಗೆ ಅತ್ಯಂತ ಗಲಾಟೆಗಾರ ಪಕ್ಷಿ ಕೆಮ್ಮಿಸೆ ಪಿಕಳಾರ. ಅಪಾಯಕಾರಿಯಾದಂತಹ ಯಾವುದೇ ಪ್ರಾಣಿ ಅಥವಾ ಯಾವುದೇ ಒಂದು ಪರಿಸರದಲ್ಲಿ ಅಪಾಯ ಇದೆ ಅಂತ ತನಗೆ ಗೊತ್ತಾದ ತಕ್ಷಣ ಜೋರಾದ ಕರೆಯ ಮೂಲಕ ಇಡೀ ಪಕ್ಷಿ ಸಂಕುಲಕ್ಕೆ ಎಚ್ಚರವನ್ನ ಅಥವಾ ಅಪಾಯದ ಕೂಗನ್ನ ತಲುಪಿಸುವಂತಹ ಕೆಲಸವನ್ನ ಮೊದಲು ಈ ಪಕ್ಷಿಗಳು ಮಾಡುತ್ತೆ. ಪರ್ಷಿಯಾ ಮತ್ತು ಅರೇಬಿಯಾ ದೇಶದ ಪುರಾಣಗಳಲ್ಲಿ, ಸಾಹಿತ್ಯಗಳಲ್ಲೂ ಕೂಡ ಬುಲ್ಬುಲ್ ಅಂತ ಹೆಸರಿನಲ್ಲೇ ಒಂದು ವಿಶೇಷವಾದ ಸ್ಥಾನದಿಂದ ಗುರುತಿಸಲ್ಪಡುತ್ತೆ ನಮ್ಮ ಕೆಮ್ಮಿಸೆ ಪಿಕಳಾರ. ಇವುಗಳ ಕರುಳಿನ ಮೂಲಕ ಹಾದು ಹೋಗುವಂತಹ ಬೀಜಗಳು ಅತ್ಯಂತ ಉತ್ತಮವಾಗಿ ಮೊಳಕೆಯೊಡುತ್ತೆ ಅನ್ನೋದು ಪರ್ಷಿಯಾ ದೇಶದಲ್ಲಿ, ಹಾಗೆ ಅದಷ್ಟೇ ಅಲ್ಲದೆ ಅರೇಬಿಯಾದಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ನಂಬಿಕೆ ಅಂತ ಹೇಳ್ಬೋದು. ಮಾರಿಷಸ್, ಆಸ್ಟ್ರೇಲಿಯಾಗಳಲ್ಲೂ ಕೂಡ ಈ ರೀತಿಯ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಈ ಪಕ್ಷಿಗೆ ಆಹಾರವಾಗಿ ಹಣ್ಣುಗಳನ್ನು ಕೊಟ್ಟಾಗ ಅದರ ಹಿಕ್ಕೆಯಲ್ಲಿ ಬರುವಂತಹ ಬೀಜಗಳಿಂದ ಒಂದು ದೃಢವಾದ, ಒಂದು ಸುಂದರವಾದ ಗಿಡಗಳು ಮೂಡುತ್ತೆ, ಒಂದು ಗುಣಮಟ್ಟದ ಬೀಜಗಳು ದೊರೆಯುತ್ತೆ ಅನ್ನೋದು ಆಸ್ಟ್ರೇಲಿಯಾ ದೇಶದ ಜನರ ನಂಬಿಕೆ ಅಂತಂದರೆ ಖಂಡಿತ ತಪ್ಪಾಗಲ್ಲ. ಈ ಪಕ್ಷಿಗಳು ಎಷ್ಟು ಸಂಘಜೀವಿ ಅನ್ನೋದನ್ನು ಈ ಪಕ್ಷಿಗಳು ನಿರೂಪಿಸ್ತವೆ ಅಂತಂದರೆ, ಯಾವುದಾದ್ರೂ ಮರದ ಹಾವುಗಳು, ಅಪಾಯಕಾರಿಯಾಗಿ ಬರುವಂತಹ ಕಾಗೆಗಳು ಅಥವಾ ಮೊಟ್ಟೆ ಮತ್ತು ಮರಿಗಳನ್ನು ಕಬಳಿಸೋಕೆ ಬರುವಂತಹ ಯಾವುದೇ ಅಪಾಯಕಾರಿ ಜೀವಿಗಳನ್ನು ಹಿಡಿದು ತಿನ್ನೋದ್ರಲ್ಲಿ ಹಾವುಗಳು ಹತ್ರ ಬರ್ತಾ ಇದೆ ಅಂತ ಗೊತ್ತಾದರೆ ಮೊದಲ ಕರೆಯನ್ನು ಕೊಟ್ಟು, ಅದು ಯಾವುದೇ ಗೂಡಾಗಿರಲಿ, ತನ್ನದೇ ಗೂಡಾಗಿರಬೇಕು ಅಂತ ಇಲ್ಲ, ಮನುಷ್ಯರಾದರೆ ತನ್ನ ಗೂಡಿಗೆ ಏನಾದ್ರು ತೊಂದರೆ ಆಯಿತು ಅಥವಾ ತನ್ನ ಮನೆಗೆ ತೊಂದರೆ ಆಯಿತು ಅಂದರೆ ಮಾತ್ರ ಅಪಾಯ ಆಗಿದೆ ಅಂತ ಹತ್ತಿರಕ್ಕೆ ತಕ್ಷಣ ಬರ್ತಾನೆ. ಬೇರೆಯವ್ರ ಮನೆಗೆ ಅಪಾಯ ಆಗಿದರೆ ನಮಗೇನಾಗಬೇಕು ಅಂತ ನಾವೆಲ್ಲ ಹೊರಟೋಗ್ತೀವಿ. ಆದರೆ ಪಿಕಳಾರ ಪಕ್ಷಿ ಆ ರೀತಿ ಅಲ್ಲ. ಯಾವುದಾದ್ರೂ ಬೇರೆ ಪಕ್ಷಿಯ ಗೂಡಿಗೆ ಈ ರೀತಿ ಅಪಾಯಕಾರಿ ವೈರಿಗಳು ಹೋಗ್ತಾ ಇದೆ ಅಂತ ಗೊತ್ತಾದರೂ ಕೂಡ ದೊಡ್ಡ ಕೂಗನ್ನ, ಅಪಾಯಕಾರಿ ಕರೆಯನ್ನ ಮೊಳಗಿಸಿ ಎಲ್ಲ ಪಕ್ಷಿಗಳನ್ನು ಒಗ್ಗಟ್ಟಾಗಿ ಸೇರಿಸಿ ಆ ಗೂಡನ್ನ, ಮೊಟ್ಟೆ ಮರಿಗಳನ್ನ ಉಳಿಸೋದಕ್ಕೆ ಮೊದಲ ಹೆಜ್ಜೆಯನ್ನು ಇಡುವಂತಹ ಪಕ್ಷಿಗಳೇ ನಮ್ಮ ಕೆಮ್ಮಿಸೆ ಪಿಕಳಾರ ಅಥವಾ ಪಿಕಳಾರ ಜಾತಿಯ ಪಕ್ಷಿಗಳು. ಈ ರೀತಿಯ ಒಂದು ನಡವಳಿಕೆ ಖಂಡಿತ ನಮ್ಮ ಮನುಷ್ಯರಲ್ಲೂ ಕೂಡ ಇಂದಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕ ಅಂತ ಹೇಳ್ಬೋದು. ಯಾಕಂದರೆ ನಗರೀಕರಣದಿಂದ ಒಂದು ಕುಟುಂಬ ಅಂದರೆ 2-3 ಜನಕ್ಕೆ ಬಂದಿದ್ದೀವಿ, ಗಂಡ ಹೆಂಡತಿ ಅಥವಾ ಒಂದು ಮಗು ಅಂತ. ಅದನ್ನು ಬಿಟ್ಟು ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಯಾರಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಒಂದು ಸಮಾಜ, ಒಂದು ಸಂಘ ಅಂತಂದಾಗ ಈ ಪಕ್ಷಿಗಳಿಂದ ನಾವು ಕಲ್ತ್ಕೊಳ್ಬೇಕಾಗಿದ್ದು ಹಲವಾರು ವಿದ್ಯಮಾನಗಳಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಇಂತಹ ಒಂದು ಗಲಾಟೆಗಾರ ಪಕ್ಷಿಯನ್ನ ನೀವೆಲ್ಲ ಮನೆ ಹತ್ರ ಸುಲಭವಾಗಿ ಗುರುತಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ನಿಮ್ಮ ಮನೆಗಳ ಬಳಿಯಲ್ಲೇ ಓಡಾಡುವಂತಹ ಒಂದು ತಲೆಯ ಮೇಲೆ ಕಪ್ಪು ಬಣ್ಣದ ಜುಟ್ಟಿರುವಂತಹ, ಕೆನ್ನೆಯ ಮೇಲೆ ಕೆಂಪು ಬಣ್ಣದ ಮೀಸೆಯನ್ನು ಹೊಂದಿರುವ ಪಕ್ಷಿ ನಮ್ಮ ಕೆಮ್ಮಿಸೆ ಪಿಕಳಾರ. ಹಾಗಾಗಿ ಇದರ ಎಲ್ಲ ವಿಷಯಗಳನ್ನು ನಿಮ್ಮ ಮಕ್ಕಳಿಗೂ ತಿಳಿಸಿ ಹಾಗೂ ನೀವು ಈ ವಿಷಯಗಳನ್ನು ಹಂಚಿ ಅಂತ ತಿಳಿಸ್ತಾ ಇಂದಿನ ಕೆಮ್ಮಿಸೆ ಪಿಕಳಾರದ ಪಕ್ಷಿ ಪ್ರಪಂಚದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.